ನಮಸ್ಕಾರ ಎಲ್ಲರಿಗೂ. ಅಮ್ಮನವರ ಅಲಂಕಾರ ಆದಮೇಲೆ ಇನ್ನೇನಿರುತ್ತೆ, ಸ್ಯಾರಿ ಶಾಪಿಂಗ್. ನಾನು ಈ ಸರಿ ತೊಗೊಂಡಿರೋದು ನಲ್ಲಿ ಕಂದಸ್ವಾಮಿ ಅವರಿಂದ. ಇವರು ತಮಿಳ್ನಾಡಿನವರು. ಇವರು ಕೈಮಗ್ಗದ ನೇಕಾರರು. ನನಗೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಲಕ್ಷ್ಮೀ ಹಬ್ಬಕ್ಕೆ ಅಂತ ಹ್ಯಾಂಡ್ಲೂಮ್ ಸ್ಯಾರೀಸ್ ತೊಗೊಳ್ಳೋದು ನನ್ನ ವಾಡಿಕೆ. ಸೊ ರೇಷ್ಮೆ ಸೀರೆ, ಸೊ ವರ್ಷಕ್ಕೆ ತೊಗೊಳ್ಳೋ ಒಂದೆರಡು ಸೀರೆಯಲ್ಲಿ ಉತ್ತಮವಾಗಿರೋದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಅದೇ ಈ ಸ್ಯಾರಿ. ಸೊ ಇದು ಬಂದು ಸಿಲ್ವರ್ ಜರಿ ಇರುವಂಥದ್ದು, ಪ್ಲಸ್ ಆ ಕಡೆ ದೊಡ್ಡ ಬಾರ್ಡ್ರ್ ಇರುವಂಥದ್ದು, ಈ ಕಡೆ ಚಿಕ್ಕ ಬಾರ್ಡ್ರ್ ಇರುವಂಥದ್ದು. ನನಗೆ ಸಿಲ್ವರ್ ಕಲರ್ ಸ್ಯಾರಿ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ ಒಂದು ಗೋಲ್ಡ್ ಕಲರ್ ಸ್ಯಾರಿನೂ ಇತ್ತು, ಅದಕ್ಕಾಗಿ ನಾನು ಇದನ್ನು ಆರಿಸ್ಕೊಂಡೆ. ಇವರ ಹತ್ರ ನಾನು ಆಲ್ರೆಡಿ ಒಂದು 3 ಸೀರೆ ತೊಗೊಂಡಿದ್ದೀನಿ. ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನಾನು ಇಲ್ಲಿ ಸ್ಯಾರಿ ಪ್ಲೀಟಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಅಂಚಿಂದ ಇಟ್ಕೊಂಡು 10 ಪ್ಲೀಟ್ಸ್ನ ಇಟ್ಕೊಂಡು ಜಸ್ಟ್ ಒಂದು ಕ್ಲಿಪ್ ಮಾಡ್ಕೊಂಡು ಹೋಗಿ. ಸೊ ಈ ಥರ ನೆರಿಗೆಗಳು ಇಟ್ಕೊಳ್ಳೋದ್ರಿಂದ ನಿಮಗೆ ಕೂರಿಸ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಕಷ್ಟ ಆಗಲ್ಲ. ಬೇರೆಯವ್ರ ಸಹಾಯ ಬೇಕು, ಉಡಿಸ್ಬೇಕಾದ್ರೆ ಇನ್ನೊಬ್ರು ಇಟ್ಕೊಳ್ಬೇಕು ಅನ್ನೋ ಒಂದು ಸಹಾಯಕತೆ ಬೇಕಾಗಿಲ್ಲ. ಸೊ ಒಬ್ಬರೇ ಮಾಡ್ಕೊಳ್ಬೋದು. ಸೊ 10 ಇಟ್ಕೊಂಡು ಜಸ್ಟ್ ಇದನ್ನು ಮಾಡಿಕೊಂಡು ಕ್ಲಿಪ್ ಮಾಡ್ಕೊಳ್ಳಿ. ತಿರ್ಗಿ ಆಮೇಲೆ ಎಲ್ಲ ಒಟ್ಟಿಗೆ ಇಟ್ಕೊಂಡು ಆ ಕಡೆ ಈ ಕಡೆ ಪಿನ್ ಮಾಡ್ಕೊಳ್ಳಿ. ಸೊ ಉಡಿಸ್ಬೇಕಾದ್ರೆ ಯಾವ ತೊಂದರೆನೂ ಇಲ್ದಿರ ಆರಾಮಾಗಿ ಉಡಿಸ್ಬೋದು. ಅರ್ಧ ದಿನ ಬೇಕು, ಮುಕ್ಕಾಲು ದಿನ ಬೇಕು, ದಿನವಿಡೀ ಬೇಕು ಅಂತ ಅಂದ್ಕೊಳ್ಬೇಡಿ. ಇದು ತುಂಬಾ ಸುಲಭ. ಸೊ ಹಾಗಾಗಿ ಮುಂಚಿತವಾಗಲೇ ಈ ಸ್ಯಾರಿ ಪ್ಲೀಟಿಂಗ್ನ ಮಾಡ್ಕೊಳ್ಳಿ. ಯಾರಿಗಾದರೂ ಈ ಸ್ಯಾರಿ ಪ್ಲೀಟಿಂಗ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಸಹಾಯ ಕೇಳಿ, ನಾನು ನಿಮಗೆ ಮಾಡಿಕೊಡ್ತೀನಿ. ಸೊ ಇಲ್ಲ ನನಗೆ ಕರೆ ಮಾಡಿ ತಿಳಿಸಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನಾನಿಲ್ಲಿ ಇಟ್ಟಿರೋ 2 ಬಾರ್ಡರ್ ಕಡೆಗೆ ಒಂದು ಪಿನ್ ಹಾಕ್ಕೊಂಡಿದ್ದೀನಿ. ಸೆರಗಿನ ಭಾಗದಲ್ಲಿ 1 ಮೀಟರಷ್ಟು ಜಾಗ ಇಟ್ಕೊಂಡು ಸಣ್ಣದಾಗಿ ಇಟ್ಕೊಳ್ಳಿ. ಇಲ್ಲಿ ಯಾವ ಅಳತೆನೂ ಇಲ್ಲ, ಜಸ್ಟ್ ಕಣ್ಣಳತೆಯಲ್ಲಿ ನಾವು ನೀಟಾಗಿ ಪ್ಲೀಟ್ ಇಟ್ಕೊಂಡ್ರೆ ಸಾಕು. ಯಾಕೆಂದರೆ ಅಮ್ಮನವರಿಗೆ ಉಡಿಸಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಉಡಿಸಬಹುದು. ಸೊ ಫಸ್ಟೇ ಆಲ್ರೆಡಿ ಪ್ಲೀಟ್ ಮಾಡಿಟ್ಕೊಂಡ್ರೆ ನೀಟಾಗಿ ನಾವು ಕೂರಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನಾನು 1 ಮೀಟರ್ನಷ್ಟು ಸೆರಗನ್ನು ನೀಟಾಗಿ ಪ್ಲೀಟ್ ಮಾಡಿ ಅಲ್ಲೂ ಒಂದಷ್ಟು ಪಿನ್ಸನ್ನು ಹಾಕಿಟ್ಕೊಂಡಿದ್ದೀನಿ. ಸೊ ಈ ಥರ ಸ್ಯಾರಿನ ಆಲ್ರೆಡಿ ಪ್ಲೀಟ್ ಮಾಡಿರೋದನ್ನು ನೀಟಾಗಿ ಮಡಚಿ, ನಾನು ತಂದಿರೋ ಅದೇ ಡಬ್ಬದಲ್ಲಿ ನೀಟಾಗಿ ಮಡಚಿ ಕೂಡ ಇಡಬಹುದು. ಅಷ್ಟು ಚಿಕ್ಕದಾಗಿ ಇರುತ್ತೆ. ಇದಕ್ಕೋಸ್ಕರ ಜಾಗ ಜಾಸ್ತಿ ಬೇಕು, ನಾನೆಲ್ಲೋ ಎತ್ತಿಟ್ಟಿರಬೇಕು ಹಬ್ಬದವರೆಗೂ ಅನ್ನೋ ಒಂದು ತೊಂದರೆಯೂ ಬೇಡ. ಇದೇ ಥರ ಇರುತ್ತೆ. ಯಾರಿಗಾದರೂ ಬೇಕಿದ್ದರೆ ಹೇಳಿ, ನಾನು ನಿಮಗೆ ಸಹಾಯ ಮಾಡಿಕೊಡ್ತೀನಿ. ಸೊ ಈ ಥರ ಪ್ಲೀಟಿಂಗ್ ಇರೋದನ್ನು ನಾನೇನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತಿಳಿಸ್ಕೊಡ್ತೀನಿ.